ಬಿಡು ಬಾಯಿ. ಹೇಳ್ತೀನಿ ಅಂತಂದು ಮತ್ತಿನ್ನೇನು ನಾಟಕ ಮಾಡ್ತಿ? ಇಲ್ಲಡ, ನಿಂದು ಆಕಳ ಮುಖ ಕತ್ತಿ ಬದುಕಿ ನಮಗೆ ಗೊತ್ತಾಗಿಲ್ಲ. ಗೊತ್ತಾದ್ಮ್ಯಾಗೂ ನಿನ್ನ ನಾವು ಯಾರು ನಂಬೋದಿಲ್ಲ. ಬೊಗಳು ನಿನಗೆ ಮೊಮ್ಮಗದನ ಮಗ ಅದನ ಎಲ್ಲಾನು ಇದ್ರೂ ನನ್ನ ಮಗನಿಗೆ ಯಾಕೆ ನೀನು ಕೇರ್ ಹಾಕಿದಿ ಅನ್ನೋದ ಬೊಗಳು. ಅತ್ತಿ, ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ನಿನಗೆ ಮೊದಲೇ ಸೊಸಿ ಇದ್ಲು ಅಂತ ಎಲ್ಲರೂ ಹೇಳ್ತಾರಲ್ಲ, ಆಕಿ ನೀನು ಮಾಡ್ದಿ. ಆಕೆಲ್ಲದಾಳ ಮಾಂತವಂದ್ರೆ ಯಾರು ಹೇಳತ್ತಿ? ಅದನ್ನ ಬಾಯ್ ಬಿಡು ನೀನು. ಯವ್ವ, ನಮಗೆ ಗೊತ್ತಿರೋದ ಆಕೆ ಒಬ್ಬೇಕಯ್ಯವ್ವ. ಆಕೆ ಮಕಾನು ನಮಗೆ ಸರಿಗೆ ನೆನಪಿಲ್ಲ. ಆಕೆ ನೋಡು ಇಲ್ಲ. ನೀ ನೋಡಿದ್ರೆ ನಾನು ಆಕೆ ಅಲ್ಲ ಅಂತಿದ್ದಿ, ನೀ ನೋಡಿ ಸುಲಾಚನ ಅಂತಿದ್ದಿ. ನಮಗೆ ಇಲ್ಲಿ ಗೊತ್ತಾಗೋಲ್ದಾಗೈತಿ ಕೆವಾಗ ಏನು ಮಾಡಿದ್ಲಿ. ಇಷ್ಟು ಕಳ್ಳಕಂತ್ರಿ ಆಟ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರ. ಸುಮ್ಮನೆ ದೊಡ್ಡರು ಮಾಡಿಲ್ಲ ಅದನ್ನ. ಯಾರು ಅತಿ ವಿನಯವಾಗಿ 4 ಮಂದಿಗೆ ಬೇಕಾದಂಗೆ ಇರ್ತಾರ, ಇಷ್ಟಕ್ಕೊಂದು ಒಳಗೆ ಇಟ್ಕೊಂಡಿರ್ತಾರಂತ ನನಗೆ ಗೊತ್ತಾಗ್ಲಿಲ್ಲಲ್ಲ. ಈ ಒಳ್ಳೆತನದಿಂದ ಇಷ್ಟು ದೊಡ್ಡದೊಂದು ಕರಾಳವಾದ ಮುಖ ಐತನದ ನಮ್ಗೆ ಯಾರಿಗೂ ಗೊತ್ತಾಗಲಾರ್ದಂಗೆ ಆತಲ್ಲ. ಬೊಗಳಲ್ಲೇ ಶ್ಯಾಮಲಿ, ಬೊಗಳ. ದೊಡ್ಡ ಮಗ ಇಬ್ಬರ ಈ ಬಡೆಗಿರೋದು ಎಲ್ಲರಿಗೂ ಗೊತ್ತೈತಿ. ಲಕ್ಷ್ಮಿ, ಕೈ ಮುಗಿತೀನಿ, ಭಾಳ ಯಾಕತ್ತಲ್ಲಿ. ಬಿಡು ಬಿಡು. ಬಿಟ್ಟಿ ನೋಡು, ಹೇಳ. ಕುತ್ಕಿದ ಕೈ ಬಿಡು. ನಾ ಹೇಳಕತ್ತೀನಲ್ಲ, ಕುತ್ಕಿದ ಕೈ ಬಿಡು. ನಾ ಬಿಡೋದಲ್ಲ, ಹೇಳು. ನಾನೇನಷ್ಟು ಒತ್ತು ಹಿಡ್ದಿಲ್ಲ. ಇನ್ನೊಂದು ಚೂರು ಒತ್ತಿದೆ ಅಂದ್ರೆ ಮುರ್ಕೊಂಡು ಹೋಗುತ್ತದ ಗೋಣ್ಯಾಗಿಂದ ಎಲಬು. ಬೊಗಳ, ನನಗೂ ಒಬ್ಬವನ ಮಗ. ಅವ್ನು ನಡಿಬೇಕಂದ್ರೂ ಊರಾಗಿರೋ ಎಲ್ಲ ದೇವ್ರಿಗೂ ಹರಕೆ ಹೊತ್ತೆ. ಯಾರು ಯಾವ ದೇವ್ರ ಹೆಸರು ಹೇಳ್ತಾರೆ ಆ ದೇವ್ರಿಗೆ ಹೋಗಿ ನಡ್ಕೊಂಬಂದೆ. ಉಪವಾಸ ವನವಾಸ ಎಲ್ಲ ಮಾಡಿದೆ. ಮಾಡಿದ್ಮ್ಯಾಗ ಹುಟ್ಟಿದವನ ನಮ್ಗೆ ಗುರುಸಿದ್ದ. ಆತು, ನನಗೂ ಒಂದು ಕೂಸಾತಲ್ಲ. ಇನ್ನರ ನನಗೆ ಯಾರು ಏನು ಅನ್ನಲ್ಲ. ಇನ್ಮ್ಯಾಗರ ನಾ ಚಂದಾಗ ನಮ್ಮ ಅತ್ತಿ, ನಮ್ಮ ಮಾವ, ನಮ್ಮ ನಾದ್ನೇರು ನೋಡ್ಕೋತಾರೆ ನನ್ನ ಗಂಡ ಅಂತ ಅಂದ್ಕೊಂಡೆ. ಆದರೂ ನಂಗೆ ಅಲ್ಲೂ ತಪ್ಪಲಿಲ್ಲ. ಗಂಡು ಮಗ ಹುಟ್ಟಿದ್ರೂ ಒಂದ ಹಡ್ದಿ ಒಬ್ಬ ಮಗ ಅಲ್ಲ, ಒಂದು ಕಣ್ಣಲ್ಲ ಅಂತ ಶುರು ಮಾಡಿದ್ರು. ಇದನ್ನು ಒಂದು ಕೂಸು ಹಡಿಯೋಕ್ಕೂ ಇಷ್ಟು ವರ್ಷ ತಗೊಂಡ್ಲು ಅಂದರು. ಏನೇ ಮಾಡಿದ್ರು ಹಿಂಗೇ ಮಾಡಿದ್ರು ಅನ್ನೋದು ಮಾತ್ರ ತಪ್ಪಲಿಲ್ಲ. ನನಗೆ ಅನಿಸ್ಕೊಳ್ಳೋದು ತಪ್ಪಲಿಲ್ಲ. ಅನಿಸ್ಕೊಂಡು ಬಂದೆ. ಮುಂದೆ ಹೇಳೋ. ಇನ್ನೇನು, ದಿನ ಕಳೆದಂಗೆಲ್ಲ ಒಬ್ರೊಬ್ಬರ ಸತ್ರು. ನಮ್ಮ ನಾದ್ನೇರು ಮದುವೆಯಾಗಿ ಹೋದರು. ಆಮೇಲೆ ಎಲ್ಲ ನಂದ ರಾಜಕೀಯ. ನಾನು ಶುರು ಮಾಡಿದೆ ಮನೆಯಾಗ ನಂದ ಆಡಳಿತ ಅಂತ ಹೇಳಿ. ನಮ್ಮ ಅತ್ತಿಗೂ ಕಾಯಿಲೆ ಕಸಾಲೆ. ನಮ್ಮ ಮಾವ ಸತ್ತ, ನಮ್ಮ ಅತ್ತೆ ಸತ್ಲು. ನನ್ನ ಗಂಡ ಸನ್ಯಾಸಿ ತೊಗೊಂಡು ಹೋಗೇ ಬಿಟ್ಟ. ಇವಾಗೊಮ್ಮೆ ಆತನು ಬರೋದು ನಿಲ್ಲಿಸ್ದ. ಆತ ಬರೋದು ನಿಲ್ಸಿದ ಮ್ಯಾಗೂ ಊರನ್ನರು 108 ಮಾತಾಡಿದ್ರು. ಗಂಡಗೆ ಕಾಟ ಕೊಟ್ಲು, ಗಂಡನ್ನ ದೇಶಾಂತರ ಕಳಿಸಿದ್ಲು ಅಂದರು. ಅದನ್ನೂ ಮನಸ್ಸಿನಾಗ ಇಟ್ಕೊಂಡೆ. ಯಾರಿಗೂ ಏನು ತಿರುಗಿ ಚೆನ್ನಾಗಿ ಧೈರ್ಯ ಇದ್ದಿದ್ದಿಲ್ಲ. ಯಾಕಂದ್ರೆ ಏನಾರ ಹೇಳಿದ್ರೆ ಏನಾರ ನನಗೆ ವಾಪಸ್ ಅಂತಾರಲ್ಲ ಅನ್ನೋ ಕಷ್ಟಕ್ಕೆ ನಂದ ಇಷ್ಟಕ್ಕೊಂದು ತೊಂದರೆ ಅದಾವು. ಅವನ್ನ ಎತ್ತಿ ಹಿಡಿತಾರ. ನಿನಗೆ ಮಕ್ಕಳಿದ್ದಿದ್ದಿಲ್ಲ, ನೀ ಹಿಂಗೆ ಮಕ್ಕಳು ಮಾಡ್ಕೊಂಡು ಅನ್ನೋರು. ನಂಗೆ ಸಾಕಾತು. ಅದಕ್ಕೆ ಯಾರಿಗೂ ಏನು ಅನ್ನೋದು ಬೇಡ, ಯಾರ ಮನೆ ಸನಕ್ಕೆ ಹೋಗೋದು ಬೇಡ ಅಂತ ನಾನು ನನ್ನ ಮಗ ಅಷ್ಟ ನೆಮ್ಮದಿಯಾಗಿದ್ವಿ. ನನ್ನ ಮಗ ಮದುವೆ ಮಾಡೋ ವಯಸ್ಸು ಬಂದಮೇಲೆ 108 ಮಾತಾಡಿ ಬಂದು ಹೆಣ್ಮಕ್ಳು ಕನ್ಯೆಗಳು ನಮ್ಮ ಮನೆಗೆ ಕನ್ಯೆ ಕೊಳ್ಳಾರ್ದಂಗೆ ಮಾಡಿ ಎಲ್ಲನೂ ಮೋಜು ನೋಡಿದ್ರು ಊರನಾರು. ಅದಕ್ಕೂ ಏನು ಸಂಬಂಧ? ಈಗ ನಿನಗೆ ನೋವಾಗಿತ್ತು ಅಂತಂದು ಬೇರೆ ದಾರಿಗೆ ನೋವು ಕೊಡೋದು ಏನು ಚಂದ, ಎಷ್ಟರ ಮಟ್ಟಿಗೆ ಚಲೋ ಅದು ನೀನ ಹೇಳು. ತಿಳಿದಾಕಾಗಿ 108 ಮಾತು ಬುದ್ಧಿ ಹೇಳ್ತಿದ್ದೆಲ್ಲ ಕುತ್ಕೊಂಡು ಕಟ್ಟಿಗೆ. ಈಗ ಎಲ್ಲಿ ಹೋತದ? ನಿನಗೇನು ಗೊತ್ತೈತೆ ಪದ್ಮ? ನಿನಗೇನು ಗೊತ್ತೈತಿ? ನನಗೂ ಗೊತ್ತೈತಕ್ಕ. ಮಕ್ಕಳಿಲ್ಲ ಸಂತ ಏನು ಅಪರೂಪಕ್ಕೆ ಮಕ್ಕಳಾದ್ರೂ ಏನೇ ಮಾತಾಡ್ತಾರ ಅಂತ ನಾನು ಅದನ್ನೆಲ್ಲ ಅನುಭವಿಸೀನಿ. ಅದಾವ. ಇನ್ನು ನಿನ್ನ ಮಗ ಮದುವೆ ವಯಸ್ಸಿಗೆ ಬಂದಿಲ್ಲ. ಅದು ಹೆಂಗ ಸುನಿತನ್ನ ಮಾಸ್ತರ್ ಇಷ್ಟಪಟ್ಟ ಮದುವೆ ಆದ. ಆದ್ರೆ ನನ್ನ ಮಗ ಕನ್ಯೆ ತರ್ಬೇಕಲ್ಲ. ನಮ್ಮಂತನಕ್ಕೆ ಹೊಂದ್ಕೋಬೇಕಾಕಿ. ನಮ್ಮಂತನಕ್ಕೆ ನಮ್ಮ ಆಸ್ತಿ ಅಂತಸ್ಕೊ ಹೊಂದ್ಕೋಬೇಕು ಅಂತ ಕನ್ಯೆ ಹುಡುಕ್ದೆ ಯಾರೂ ಕನ್ಯೆ ಕೊಡಲಿಲ್ಲ. ಗಂಡು ಬಿಟ್ಟಕ್ಕಿ ಮಗ ಅಂತಂದು ಯಾರೂ ಕನ್ಯೆ ಕೊಡಲಿಲ್ಲ. ನನ್ನ ಮಗನ ದುಃಖನೂ ನನಗೆ ನೋಡೋಕೆ ಆಗಲಿಲ್ಲ. ಅಲ್ವೇ ಶ್ಯಾಮ್ಲವಕ್ಕ, ಯಾರೋ ಏನೋ ಮಾಡ್ಯಾರಂತೇಳಿ ನನ್ನ ಅರಿದ ಮೊಮ್ಮಗೆ ಏನು ಮಾಡಿದ್ನ ನಿನಗೆ? ಹೌದು, ನಿನಗೆ ಕಷ್ಟ ಐತಿ ಹಂಗಂತೇಳಿ ಅರಿದ ಕಂದಮಗೆ ಮಾಡಿ ಅಲ್ಲ. ಅದು ಎಷ್ಟು ಮಟ್ಟಿಗೆ ನ್ಯಾಯ? ಅಷ್ಟು ನೀಚಳು ಅಲ್ಲ, ಅಷ್ಟು ಕಟುಗಳು ಅಲ್ಲವ ನಾನು.
ಕಟ್ಟಗಳು ಅಲ್ಲ. ಮೊದಲೇ ಸೊಸಿಮ್ಮ ಅಂತವನ್ನ ಬಡ್ರ ಮನೆ ಕನ್ಯೆ ಭಾಳ ಮಂದಿ ಹೆಣ್ಮಕ್ಳು ರೊಕ್ಕದ ಆಸೆ ತೋರಿಸಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ. ಮೊನ್ನೆ ಹೆರಿಗೆಗನ ಆಕಿ ಸತ್ತು ಹೋದ್ಲು. ಆಕಿ ಜೊತೆಗೆ ಆ ಗಂಡು ಕೂಸು ಸತ್ತು ಹೋತು. ಏನು ಹೇಳಕತ್ತಿ ನೀನು? ಹೌದು ಶಿವಮ್ಮ, ಹೌದು. ಹಿಂಗಾಗಿ ಈಕಿ ಮನೆಗೆ ಬರತ್ಲಿಗೇನ ಮೊದಲೇ ಸೊಸಿ ಸತ್ತಾಳ ಅಂತ ಗೊತ್ತಾತು ಅಂದ್ರೆ ಬೇರೆ ಯಾರು ಕನ್ಯೆ ಕೊಡಲ್ಲ ಅಂತ ಹೇಳಿ ನಾನು ಮೊದಲೇ ಸೊಸಿ ಸತ್ತಿರೋ ವಿಷಯ ಯಾರಿಗೂ ಹೇಳಲಿಲ್ಲ. ನಾನು ನನ್ನ ಮಗ ಒಡಲಾಗಿ ಬೆಂಕಿ ಕಟ್ಕೊಂಡು ಕೂಸನ್ನ ಹಾಕಿನ ಮಣ್ಣು ಮಾಡಿ ಬೇರೆ ಕನ್ಯೆ ಮದುವೆ ಮಾಡಬೇಕು ಅಂತ ನನ್ನ ಮಗ ಹುಡುಕಿದೆ. ಅವಾಗ ಸಿಕ್ಕಕ್ಕೆ ಈ ಸುಲೋಚನ. ಯಮ್ಮ ಪಾಪ ಬೇ ಶ್ಯಾಮ್ಲಮ್ಮ, ಸುಮ್ಮನೆ ನಿಂದ್ರಲೇ ನೀನೊಂದಿಟ್ಟ, ಸುಮ್ಮನೆ ನಿಂದ್ರ. ನೋಡ, ಆಕಿ ಸುಳ್ಳು ಹೇಳಕತ್ತಿದ್ರ ನಂಬಿ ಮೂರ್ಖರಾಗರ್ ನಾವ. ಆಕಿ ಮಾಡಿದ ತಪ್ಪಿಗೆ ಶಿಕ್ಷೆ ಆ ದೇವ್ರು ಕೊಡ್ತಾನ ಬಿಡ್ತಾನ ಗೊತ್ತಿಲ್ಲ. ಈಗ ಕೂಸಿಗಾಗಿರೋ ಶಿಕ್ಷೆನ ಅನುಭವಿಸಬೇಕಾಕಿ. ಯಾವ್ದ ಕಾರಣಕ್ಕೂ ಅದರಿಂದ ಹಿಂದೆ ಸರಿಬೇಡ. ನೀನು ಸುಮ್ಮನೆ ನಿಂತ್ಕೊ. ನೀನು ಕೊಡ್ರಿ ಅವ್ವ, ಕೊಡ್ರಿ. ಅದು ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ, ಎಲ್ಲಾನು ಅನುಭವಿಸ್ತೀನಿ. ಕೊನೆಗೆ ಸುಲೋಚನನ ಮದುವೆಯಾಗಿ ಕರ್ಕೊಂಡ್ಬಂದ್ವಿ. ಆ ದೇವ್ರ ದಯದಿಂದ ಸುಲೋಚನ ಬಸರು ಆದ್ಲು. ಆದ್ರೆ ಓಣ್ಯಾಗ ಚುಚ್ಚು ಮಾತಾಡ್ರಿಗೇನು ಕಡಿಮೆ ಇರಲಿಲ್ಲ. ಆ ಯಾವ ಚುಚ್ಚು ಮಾತು ನನ್ನ ಸೊಸಿ ಮೇಲೆ ಬೀಳಬಾರ್ದು ಅಂತ ಹೇಳಿ ಆಕಿ ನಮ್ಮ ಮ್ಯಾಗ ಕೂಡ ಹಾಕ್ತೆ. ನನಗೆ ತಿಳಿಲಿಲ್ಲ ಆಕಿನ ಕೂಡ ಹಾಕಿನಿ ಅನ್ನೋದಕ್ಕೆ ನನಗೆ ತಿಳಿಲಿಲ್ಲ. ಆಕಿನ ಈ ಹೊಲಸು ಊರಾಗಿರೋ ದೃಷ್ಟಿಯಿಂದ ಪಾರು ಮಾಡಕತ್ತೀನಿ ಅಂತಂದಕಿನ್ನೋ ಮ್ಯಾಗಿಟ್ಟೆ. ಹೊಡೆದ್ಲು. ಆದ್ರದು ಹೆಣ್ಣು ಕೂಸು ಆಗ್ಬಿಡ್ತು. ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು. ಯಾರ ದೃಷ್ಟಿನೂ ನನ್ನ ಸೊಸಿ ಮೇಲೆ ನನ್ನ ಮೊಮ್ಮಗಳ ಮೇಲೆ ಬೀಳಬಾರ್ದು ಅಂತ ಅಂದ್ಕೊಂಡೆ. ಅದಕ್ಕೆ ಆಕಿನ್ನೂ ಮೊಮ್ಮಗಳನ್ನೂ ಮ್ಯಾಗಿಟ್ಬಿಟ್ಟೆ. ಆರಾಮಿರ್ರಿ ಅಂತ ಹೇಳಿ. ನಂಬೇಡ್ರಿ, ನಮ್ಮ ಅತ್ತಿ ಮಾತು ನಂಬೇಡ್ರಿ. ಆರಾಮಿರ್ಲಿಲ್ಲ ನಾವಲ್ಲಿ ನರ್ಕ ನೋಡಿವಿ. ನನಗೂ ನನ್ನ ಮಗುಗೂ ಸೇರಿಸಿ ಒಂದ ಹೊತ್ತು ಊಟ. ನನ್ನ ಎದೆ ಹಾಲು ಕೊಡೋಕ್ಕೂ ನನ್ನ ಮಗಗೆ ಹಾಲು ಬರ್ದಿರೋಷ್ಟು ಊಟ ಕೊಟ್ಟಾಳ. ನಾನು ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೇಕು ನಾ ಎಷ್ಟು ಉಂಡೀನಿ, ಏನು ಉಂಡೀನಿ ಅಂತೇಳಿ. ನಾನೆಲ್ಲ ಆರಾಮಿರ್ಲಿಲ್ಲ. ದಿನಾನು ನನ್ನನ್ನು ಕೂಸನ್ನ ಸಾಯಿಸ್ತೀನಿ ಅನ್ನೋದ ಧಮಕಿ ಹಾಕ್ತಿದ್ಲು. ಈಗ ಹಿಂಗೆ ಹೇಳಿ ತಪ್ಪಿಸ್ಕೋತಾಳ. ಯಾರು ನಂಬಾಡ್ರಿ. ಹೌದು, ಆಕಿ ನಾನು ಭದ್ರವಾಗಿ ನೋಡ್ಕೋತೀನಿ ಅಂತ ಅಂದ್ಕೊಂಡೆ. ಯಾರ ಸ್ವಾಮಿಯರು ಬಂದಿದ್ರು. ಅವ್ರು ಹೇಳಿದರು, ಹಿಂಗೆ ತುಂಬು ಮನೆಯಾಗಿರೋ ಒಂದು ಗಂಡು ಕೂಸಿಗೆ ಕೇರ್ ಹಾಕಿ ನೀನೇನಾರ ಹಂಗೆ ಮಾಡಿದೆ ಅಂದ್ರೆ ದೊಡ್ಡ ಜಾಗಕ್ಕೆ ನಿನಗೆ ಮುಂದೆ ಹುಟ್ಟೋದು ಗಂಡು ಕೂಸ ಅಂದರು. ಅದಕ್ಕೆ ನೀನು ಮೊಮ್ಮಗನ ಕರ್ಕೊಂಬಂದೆ ಶಿವಮ್ಮ. ಹಪ್ಪಳದ ಆಸೆ ತೋರಿಸಿ ಕೇರ್ ಹಾಕೀನಿ. ಇನ್ನು ನನ್ನ ಸೊಸಿ ಹುಟ್ಟೋದು ಗಂಡು ಕೂಸ. 21 ವರ್ಷ ಒಂದ ಹೊತ್ತು ಉಂಡ್ಲು ಅಂದ್ರೆ ನನ್ನ ಸೊಸಿ ಬೇಕಾದಂಗನ ಮನೆ ತುಂಬ 10-11 ಗಂಡು ಮಕ್ಳು ಹುಡ್ತಾವಂತ ಸ್ವಾಮಿ ಹೇಳ್ಯಾನ. ಅದಕ್ಕನ ಆಕಿಗೀಗ 1.5-2 ವರ್ಷದಿಂದ ಒಂದ ಹೊತ್ತು ಊಟ. ನೋಡು, ನನ್ನ ಮೊಮ್ಮಗಳು ಹುಟ್ಟಾಳ. ಈಗ ಏನಾರ ಈಗ ಇನ್ನೊಂದು 2 ವರ್ಷ ಹಂಗೆ ಒಂದೊತ್ತು ಉಂಡ್ಲು ಅಂದ್ರೆ ಮೊಮ್ಮಗ ಬರ್ತಾನ. ಒಂದಾದ್ಮೇಲೆ ಒಂದು ಮೊಮ್ಮಕ್ಕಳು ಬರ್ತಾವು. ನನ್ನ ಮನೆ ಮೊಮ್ಮಕ್ಕಳಿಂದ ತುಂಬಿರ್ತೈತಿ. ಆದ್ರೆ ಈಕಿ ಎಂಥ ಕೂಳು ತಿಂತಾಳಂತಿದೆ ಶಿವಮ್ಮ. ಅಯ್ಯಯ್ಯಯ್ಯಯ್ಯ ಹೇಳಕತ್ತೀನಿ. ಮಾಡು ಪೂಜೆನ ಪುನಸ್ಕಾರ ಮಾಡು. ಸ್ವಾಮಿ ಹೇಳ್ದಂಗೆ ಮುಂಜಾನೆ 4ಕ್ಕೆ ಎದ್ದು ತಣ್ಣೀರು ಜಳಕ ಮಾಡಿ ದೇವ್ರ ಗುಡಿಗೆ ಹೋಗು ಅಂತಂದು. ಅದು ಯಾಕಾದೀತು ಅಂತಾಳ. ಅದಕ್ಕೆ ನನಗೆ ಗಂಡು ಕೂಸ್ಬೇಕಪ್ಪ, ನಂಗೆ ಮನೆ ತುಂಬ ಮೊಮ್ಮಕ್ಕಳ ಬೇಕು. ಅದಕ್ಕೆ ನಾನು ಒಂದ ಹೊತ್ತು ಕೂಳು ಕೊಟ್ಟಿಕಿನ ಕೂಡ ಹಾಕಿದ್ದು. ನಾನೇನು ತಪ್ಪು ಮಾಡೀನಿ? ಮಂತನದ ಸಂಬಂಧ ಮಾಡೀನಲ್ಲ. ಏನ್ಲೇ ಅಲ್ಲೇ ಸುಲೋಚನಿ, ನನ್ನ ಮೇಲೆ ಅಪ್ಪಂದೆ ಹಾಕ್ತೀಯಾ? ನೋಡು, ಈಗ ಮೊಮ್ಮಗಳಾಗ ಹೇಳಿಲ್ಲ ಎಷ್ಟು ಆರೋಗ್ಯವಾಗದಾಳ. ಬೇ ನಿನಗೆಲ್ಲೇ ಹುಚ್ಚ ಜಾಸ್ತಿ ಆಗೈತಿ. ನಿನಗ ಮಂದಿ ಮಾತಾಡ್ತಾರ, ಮಂದಿ ಮಾತು ಕೇಳಿಸ್ಕೊಂಡು ನಿನಗ ಹುಚ್ಚ ಹೆಚ್ಚಾಗೈತಿ. ನೋಡು, ಕಣ್ ತೆಗೆದು ಕೂಸು ಸಾಯ್ಲಾಗೈತಿ, ಆರೋಗ್ಯವಾಗಿಲ್ಲದು. ಆಕಿನೂ ಅಷ್ಟ ಸಾಯ್ಲಾಗ್ಯಾಳ. ಇವತ್ತು ನಾಳೆ ಎಲ್ಲಿ ಸಾಯ್ತಾಳೇನ ನೀ ಹಾಕಿದ್ ಒಂದ ಕೂಳು ತಿಂದು. ನಿನಗೆ ಹಿಂಗೆ ಮಾಡಾಕರೆ ಹೆಂಗೆ ಮನಸ್ಸು ಬಂತ್ವಿ ನಿನಗ?
ನನಗ ನನ್ನ ಮಗ್ಗನಿ ಮಾಡಿರೋ ಅನ್ಯಾಯನ ಕಣ್ಣು ಮುಂದೆ ಬರ್ತೈತಿ. ಯಾವನವ ಸುಳೆ ಮಗ ಸ್ವಾಮಿ ಹೇಳಿದ್ ನಿನಗ? ಮಂದಿ ಮಕ್ಕಳಿಗೆ ಕೇರ್ ಹಾಕಿದ್ರ ಗಂಡು ಮಕ್ಳು ಹುಡ್ತಾವ ಅಂತ ಹೇಳಿ ಸುಳೆ ಮಗ ಯಾವನು ಹೇಳ? ಮೊದ್ಲು ಅವನು ನಿನ್ನ ಕೂಡ ನಡುವರಾಗ ನಿಂದ್ರಿಸಿ ಬೆಂಕಿ ಹಚ್ಚಿಬಿಡ್ತೀವಿ, ಆಮೇಲೆ ಬೇರೆ ಏನ್ರ ಮಾಡ್ತೀವಿ. ಮಂದಿ ಮಕ್ಕಳ ಜೀವನ ಜೊತೆಗೆ ಆಟ ಆಡ್ತೀರ ನಿಮ್ಮಂತ ಬಿತ್ರ್ಯಾರ. ಅತ್ತಿಯರ ಅವ್ರು ಹೇಳೋದೆಲ್ಲ ಕೇಳ್ಕೊಂಡು ನಿಂತ್ಕೊಂಡ್ರ ನಾವ ತಪ್ಪು ಮಾಡಕತ್ತೀವಂತ ಬಿಂಸಕತ್ತಾರ್ರಿ ಅವ್ರು. ಯಾರು ಅವ್ರು ಮೋಸದ ಬಲಿಯೊಳಗೆ ಬೀಳ್ಬೇಡ್ರಿ, ಕರ್ಕೊಂಡು ನಡ್ರಿ ಪೊಲೀಸ್ ಸ್ಟೇಷನ್ಯಾಗ. ಎಲ್ಲ ಪೊಲೀಸರ ನೋಡ್ಕೋತಾರ. ಮನೆ ತುಂಬ ಗಂಡು ಕೂಸ್ಬೇಕಂತ, ನೀನೇನ್ರ ಗಂಡು ಕೂಸ್ಬೇಕಂತಂದು ಇವ್ರು ತಾಯಿ ಮಗಳಿಗೆ ಏನಾರ ತೊಂದರೆ ಕೊಟ್ಟಿದ್ದು ಪೊಲೀಸರಿಗೆ ಗೊತ್ತಾತು ಅಂದ್ರ ನಿನ್ನನ್ನ ಜೀವಂತ ಇರೋವರ್ಗುನು ಅಲ್ಲೇ ಕುತ್ಕೊಂಡು ಜೈಲಾಗ ಇಟ್ಕೊಂತಾರ, ಅಲ್ಲೇ ತಿನ್ಬೇಕಾಗತ್ತೆ ಜೈಲ್ ಊಟನ. ಸಾಕು ಅತ್ತಿಯರ ನಡ್ರಿ, ಕರ್ಕೊಂಡು ಹೋಗೋಣ ಮೊದ್ಲು ಸ್ಟೇಷನ್ಗೆ.